ಇವತ್ತು ನನ್ನ ಒಂದು ತುಂಬ ದಿನದ ಒಂದು ಕನಸಾಗಿದ್ದು ಅಂದರೆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ತಗೊಳ್ಬೇಕಂತ ಹೇಳುವಂಥದ್ದು ನನಗೆ ಒಂದು ತುಂಬ ಆಸೆ ಇತ್ತು. ಇವತ್ತು ಆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ವೆಲ್ಡಿಂಗ್ ಶಾಪಿಗೆ ಹೋಗ್ತಾ ಇದ್ದೇನೆ. ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ನನ್ನ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಯಾವ ರೀತಿ ಮಾಡ್ತೇನೆ ಅಂತ ಹೇಳುವಂಥದ್ದು ನಿಮಗೆ ತೋರಿಸ್ತೇನೆ. ನಿಂಗೆ ಯಾವ ರೀತಿ ಬೇಕು, ಯಾವ ಪೈಪ್ ಬೇಕು ಅದನ್ನೆಲ್ಲ ತೆಕ್ಕೊಂಡು ನೀನು ನಿಂಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಡು ಅಂತ ಹೇಳಿ ಅವರ ಮಿಷಿನನ್ನು ಕೊಟ್ಟು ಹೋಗ್ತಾರೆ. ಇದರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟಿಗೆ ಹೇಳ್ತೇನೆ. ಆ್ಯಂಡ್ ತುಂಬ ಕೆಲಸ ಕೊಟ್ಟಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲದಿದ್ದರೆ ನಮ್ಮ ಈ ವೆಲ್ಡಿಂಗ್ ಶಾಪಲ್ಲಿ ಎಲ್ಲ ಏನುಂಟು, ನಮಗೆ ಬೇಕಾದಾಗೆ ಕಟ್ಟಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ ಯಾರು ಕೂಡ. ಅವರು ಕಟ್ಟಿಂಗ್ ಮಾಡಿದಾಗೆ ನಾವು ಕೇಳಬೇಕಾಗ್ತದೆ. ಬಟ್ ಇಲ್ಲಿ ಕಾಣ್ತಾ ಇರ್ಬೋದು ನನ್ನ ಡಿಸೈನ್ಸ್, ಕೆಳಗಿಂದ ಒಮ್ಮೆ ತೋರಿಸ್ತೇನೆ. ಇದು ನನಗೆ ಹಿಡ್ಕೊಳ್ಳೋದಕ್ಕೆ, ಸೊ ಹಿಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಇದು ಕಾಲಾಗಿರ್ತದೆ, ಕೆಳಗಿನ ಭಾಗ ಆಗಿರ್ತದೆ. ಆ್ಯಂಡ್ ಇದು ಮೇಲಿನ ಭಾಗ ಆಗಿರ್ತದೆ. ಆ್ಯಂಡ್ ಇದು ಗೊತ್ತುಂಟಲ್ಲ, ನಮ್ಮ ಸ್ವಿಂಗ್ ಆರ್ಮ್ ಉಂಟು ಅದಕ್ಕೆ ಕೂರಿಸುವಂಥದ್ದು. ಸೊ ಇದು ನನ್ನ ಪ್ಯಾಡಾಕ್ ಸ್ಟ್ಯಾಂಡ್ ಆಗಿರ್ತದೆ. ಇಲ್ಲಿಂದ ನಾನು ಬಡ್ದು ಇದನ್ನು ಬೆಂಡ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ನಾನು ವಿ ಶೇಪಲ್ಲಿ ಕಟ್ ಮಾಡಿದ್ದೆ, ವಿ ಶೇಪಲ್ಲಿ ಕಟ್ ಮಾಡಿ ಇದನ್ನು ಬೆಂಡ್ ಮಾಡಿರುವಂಥದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವೀಡಿಯೋಗೆ ಸ್ವಾಗತ. ಸೊ ವೀಡಿಯೋದ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಮಗೆ ನಾನು ಏನು ಮಾಡೋದಕ್ಕೆ ಹೊರಟಿದ್ದೇನೆ ಅಂತ ಹೇಳುವಂಥದ್ದು. ಸೊ ಇವತ್ತು ನನ್ನ ಒಂದು ತುಂಬ ದಿನದ ಒಂದು ಕನಸಾಗಿದ್ದು ಅಂದರೆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ತಗೊಳ್ಬೇಕಂತ ಹೇಳುವಂಥದ್ದು ನನಗೆ ಒಂದು ತುಂಬ ಆಸೆ ಇತ್ತು. ಶಾಪಲ್ಲಿ ಸಿಗುವಂತಹ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಆ ಒಂದು ರೀಸನಿಂದ ನನಗೆ ನನ್ನ ಒಂದು ಡಿಸೈನ್ನ ಮೂಲಕ ಮಾಡಬೇಕಂತ ಹೇಳುವಂಥ ಅದೊಂದು ಆಸೆ ಇತ್ತು. ಸೊ ಆ ಒಂದು ರೀಸನಿಂದ ಇವತ್ತು ಆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ವೆಲ್ಡಿಂಗ್ ಶಾಪಿಗೆ ಹೋಗ್ತಾ ಇದ್ದೇನೆ. ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ಪ್ಯಾಡಾಕ್ ಸ್ಟ್ಯಾಂಡ್ ಮಾಡುವಂಥದ್ದು ಅಂದರೆ ನನ್ನ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಯಾವ ರೀತಿ ಮಾಡ್ತೇನೆ ಅಂತ ಹೇಳುವಂಥದ್ದು ನಿಮಗೆ ತೋರಿಸ್ತೇನೆ. ಆ್ಯಂಡ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಕೂಡ ನೀವು ತಿಳಿಸಿ. ನಾನು ಮಾಡಿರುವಂತಹ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ನ ಡಿಸೈನ್ಸ್ ಆಗಿರ್ಬೋದು, ಅಂದರೆ ನಾನು ಕೂಡ ಒಬ್ಬರ ಒಂದು ಇನ್ಸ್ಪೈರಿಂದ ಆ ಒಂದು ಪ್ಯಾಡಾಕ್ ಸ್ಟ್ಯಾಂಡನ್ನು ಮಾಡಿರುವಂತಹದ್ದು ಒಂದು ಇನ್ಸ್ಟಾಗ್ರಾಮ್ನ ಒಬ್ಬರ ಒಂದು ವಿಡಿಯೋ ನೋಡಿ. ಸೊ ಅದನ್ನೆಲ್ಲ ನಾನು ಏನುಂಟು ಇನ್ಸ್ಟಾಗ್ರಾಮ್ನಲ್ಲೇ ರೀಲ್ಸ್ ಬಿಡುವಾಗ ನಾನು ನಿಮಗೆ ಅಂದರೆ ಅದರಲ್ಲಿ ನಾನು ಮೆನ್ಷನ್ ಮಾಡಿರ್ತಾನೆ ಕೆಳಗೆ ಯಾರನ್ನು ನೋಡಿ ನಾನು ಈ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಮಾಡಿರುವಂಥದ್ದು ಅಂತ ಹೇಳುವಂಥದ್ದು. ಸೊ ಈಗ ಫಸ್ಟಿಗೆ ನಾನು ವೆಲ್ಡಿಂಗ್ ಶಾಪಿಗೆ ಹೋಗಬೇಕು. ಅಂದರೆ ಈಗ ಫಸ್ಟ್ ಹೋಗಿ ಅಲ್ಲಿ ನಾವೀಗ ನೋಡಬೇಕು ಅವ್ರು ಇದ್ದಾರಾ ಇಲ್ವಾ ಅಂತ ಹೇಳುವಂಥದ್ದು. ಸೊ ಅದರ ಮೊದಲು ಒಂದು ಪಾರ್ಸಲ್ ಇತ್ತು ಇಲ್ಲಿ ಒಂದು ಪರಿಚಯದವರ ಅಂಗಡಿಗೆ ಕೊಡಲಿಕ್ಕೆ. ಅಂದರೆ ಪಾರ್ಸಲ್ ನಾನೇನು ಡೆಲಿವರಿ ಬಾಯ್ ಅಲ್ಲ, ಬಟ್ ಅವರು ನನ್ನ ಒಂದು ಮೊಬೈಲಲ್ಲಿ ಆರ್ಡ್ರ್ ಮಾಡಿದ್ರು. ಸೊ ಆ ಒಂದು ರೀಸನಿಂದ ಅದನ್ನು ನಾನೀಗ ತಗೊಂಡೋಗಿ ಕೊಡಬೇಕಷ್ಟೇ. ನನ್ನ ಮನೆಗೆ ಬಂದಿತ್ತು ಅದೊಂದು ಪಾರ್ಸಲ್. ಸೊ ಅದನ್ನೀಗ ಹೋಗುವ ದಾರಿಯಲ್ಲಿ ಅವರ ಅಂಗಡಿ ಕೂಡ ಸಿಗ್ತದೆ. ಸೊ ಅಲ್ಲಿ ಕೊಟ್ಟು ಮತ್ತೆ ಮುಂದಿನ ಕಾರ್ಯಕ್ರಮ ಮಾಡ್ತಾನೆ. ಅಂದರೆ ನನ್ನ ಪ್ಯಾಡಾಕ್ ಸ್ಟ್ಯಾಂಡ್ ಮಾಡುವಂತಹ ಒಂದು ಕೆಲಸವನ್ನು ಅಲ್ಲಿಂದ ಮತ್ತೆ ಮುಂದುವರಿಸ್ತಾನೆ. ಸೊ ಈ ಒಂದು ಪಾರ್ಸಲನ್ನು ಏನುಂಟು ಇಲ್ಲಿ ಕೊಟ್ಬಿಟ್ಟು ಮತ್ತೆ ನಾವು ಪ್ಯಾಡಾಕ್ ಸ್ಟ್ಯಾಂಡ್ ಮಾಡೋದಕ್ಕೆ ವೆಲ್ಡಿಂಗ್ ಶಾಪಿಗೆ ಹೋಗಬೇಕು. ಸೊ ಇದೇ ಶಾಪ್ ಆಗಿರ್ತದೆ, ಈ ಒಂದು ಹೋಟೆಲಲ್ಲಿ ಕೊಡಬೇಕು. ಸೊ ಹೋಗಿ ಅಲ್ಲಿ ಮಾತಾಡುವಾಗ ಸ್ವಲ್ಪ ಅವರ ಒಂದು ಪರ್ಸ್ನಲ್ ಕೆಲಸ ಎಲ್ಲ ತುಂಬ ಇದೆ, ತೋಟಕ್ಕೆ ಹೋಗ್ಬೇಕಂತ ಹೇಳಿದರು. ಆಲ್ರೆಡಿ ಲೇಟ್ ಆಗಿದೆ ಆ್ಯಂಡ್ ತುಂಬ ಕೆಲಸ ಇದೆ ಅಂತ ಹೇಳುವಂಥದ್ದು ಹೇಳಿದರು. ಸೊ ತುಂಬ ಬ್ಯುಸಿ ಇದ್ದೇವೆ ಈಗ, ಅರ್ಜೆಂಟಲ್ಲಿ ಆಗೋದಿಲ್ಲ ಅಂತ ಹೇಳಿ. ಅವರ ಮಗ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಸ್ವಲ್ಪ ಕಾಂಟ್ಯಾಕ್ಟ್ ಇದೆ ನನಗೆ, ಅವ್ರ ಹತ್ರ ಕಾಲ್ ಮಾಡಿ ಕೇಳಿದೆ. ಸೊ ಅವ್ರು ಹೇಳಿದರು ನಾಳೆ ಬೆಳಗ್ಗೆ ಬೇಗ ಬಂದರೆ ನಾನು ಮಾಡಿ ಕೊಡ್ತೇನೆ ಅಂತ ಹೇಳುವಂಥದ್ದು. ಸೊ ನಾಳೆ ಬೆಳಗ್ಗೆ ಹೋಗುವಂತ ಪ್ಲ್ಯಾನ್ ಮಾಡಿದ್ದಾನೆ. 2000 years later. ನಿನ್ನೆ ಹೋದ ಕೆಲಸ ಆಗಿರಲಿಲ್ಲ. ಸೊ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಸಾಧಾರಣ ಈಗ 7:40 ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ನನಗೆ 7 ಗಂಟೆ 7:30 ಬರಲಿಕ್ಕೆ ಹೇಳಿದರು. ಅಂದರೆ ಮತ್ತೆ ಅವರಿಗೆ ಬೇರೆ ಕೆಲಸ ಇದೆ ಅಂತೆ. ಸೊ ಅದಕ್ಕಿಂತ ಮೊದಲು ಮಾಡಿಕೊಡ್ತೇನೆ ಅಂತ ಹೇಳಿದರು. ಆಗೋದಾದರೆ ಮಾಡಿಕೊಡ್ತೇನೆ ಅಂತ ಹೇಳಿ. ಸೊ ಇವತ್ತು ನನ್ನ ಪ್ಯಾಡಾಕ್ ಸ್ಟ್ಯಾಂಡ್ ಆಗ್ಬೋದಂತ ಅಂದ್ಕೊಳ್ತೇನೆ. ಸೊ ಆದಮೇಲೆ ನಿಮಗೆ ಅದೊಂದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೇನೆ. ಒಂದು ಡಿಫ್ರೆಂಟ್ ಲುಕ್ಕಲ್ಲಿದೆ. ಚಳಿ ಅಂತೂ ತುಂಬ ಇದೆ, ಗಾಡಿ ಬಿಡೋದಕ್ಕೆ ಆಗ್ತಾಯಿಲ್ಲ, ಅಂದರೆ ಥ್ರಾಟಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿದೆ. ಅದನ್ನು 7 ಗಂಟೆ ಅಂದರೆ 7 ಗಂಟೆಗೆ ಹೋಗ್ತಾಯಿದ್ರೆ ಇನ್ನೂ ಕೂಡ ಚಳಿ ಇರ್ತಿತ್ತು ಅಂತ ಅಂದ್ಕೊಳ್ತೇನೆ. ಮನೆಯಲ್ಲಿದ್ದಂತಹ ಕೆಲಸ ಎಲ್ಲ ಮುಗಿಸಿ ಮತ್ತೆ ಈಗ ಹೊರಟಿದ್ದೇನೆ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ತಲುಪ್ಬೋದು ಅಂತ ಅಂದ್ಕೊಳ್ತೇನೆ.
ಹೇಳಿದರು ಇವತ್ತೇ ಮಾಡಿ ಕೊಡ್ತೇನೆ ಬನ್ನಿ ಅಂತ ಹೇಳಿ. ಅಂದರೆ ಇದು ಮಧ್ಯಾಹ್ನ ಒಂದು 10 ಗಂಟೆ 9 ಗಂಟೆ 10 ಗಂಟೆ ಆಗುವಾಗ ಅವರಿಗೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಅಂದರೆ ಅವರು ಟ್ರಕ್ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಆ ಒಂದು ರೀಸನ್ನಿಂದ ಆದಷ್ಟು ಬೇಗ ಬಂದರೆ ಒಳ್ಳೆ. ಕಾಲ್ ಮಾಡಿ ಕೇಳೋಣ ಅಂತ ಹೇಳಿದರೆ ಕರೆನ್ಸಿ ಕೂಡ ಖಾಲಿ ಆಗಿದೆ. ಸೊ ಈಗ ಹೋಗಿ ಯಾರ ಹತ್ರ ಆದರೂ ಅಲ್ಲಿ ವೈಫೈ ತಗೊಂಡು ಒಮ್ಮೆ ಕರೆನ್ಸಿ ಹಾಕ್ಕೊಳ್ಬೇಕಾಗ್ತದೆ. ಇಲ್ಲಾಂತ ಹೇಳಿದರೆ ಮನೆಯಲ್ಲೇ ಕಾಲ್ ಮಾಡಿ ಹೋಗ್ಬೇಕು. ಈಗ ಡೌಟಲ್ಲಿದೆ ಮಾಡಿ ಕೊಡ್ತಾರಾ ಇಲ್ವಾ ಅಂತ ಹೇಳಿ. 90% ಮಾಡಿ ಕೊಡ್ತಾರೆ, ಏನಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಅರ್ಧ ಕೆಲಸ ಆದರೂ ಮಾಡಿರ್ತಾರೆ ಇವತ್ತು. ಮತ್ತು ವೆಲ್ಡಿಂಗ್ ಎಲ್ಲ ಅವರೇ ಮಾಡಿರ್ತಾರಲ್ಲ, ಸೊ ಪರವಾಗಿಲ್ಲ. ಈಗ ಅದರ ಒಂದು ಮೆಜರ್ಮೆಂಟ್ ಬೇಕು ಅವರಿಗೆ, ಯಾವ ರೀತಿ ಮಾಡುವಂತಹದ್ದು, ಅದರ ಒಂದು ಲುಕ್ ಯಾವ ರೀತಿ ಇರ್ತದೆ, ಅಂದರೆ ಸ್ಟೈಲ್, ಅದರ ಒಂದು ನನ್ನ ಒಂದು ಪ್ಯಾಡ್ ಆಫ್ ಸ್ಟ್ಯಾಂಡ್ನ ಸ್ಟೈಲ್ ಯಾವ ರೀತಿ ಇರ್ತದೆ ಅಂತ ಹೇಳುವಂಥದ್ದು ನಾನು ಅವರಿಗೆ ಒಂದು ಕಾಪಿ ಕೊಡಬೇಕಲ್ಲ, ಅಂದರೆ ಒಂದು ಪ್ರಿಂಟಾಗಿ ಒಂದು ಬ್ಲೂ ಪ್ರಿಂಟ್ ಆಗಿ ಕೊಡಬೇಕು. ಸೊ ಅದನ್ನು ನಾನು ಕೊಟ್ಟು ಆದರೆ ಇವತ್ತು ಆದರೆ ನನ್ನದೊಂದು ಲಕ್ ಅಂತ ಹೇಳ್ಬೋದು. ಸೊ ಟೌನ್ ಎಲ್ಲ ತಲುಪಿತು. ಅಷ್ಟೇ, ಒಂದು ನಿಮಿಷ ಇನ್ನು. ಆ ಸೈಡಿಂದ ಎಂಟ್ರಿ, ಅದೇ ಇವತ್ತು ಈ ಸೈಡಿಂದ ಎಂಟ್ರಿ. ಇದ್ದಾರೆ, ಮಾಡಿ ಕೊಡ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ 7:45ಕ್ಕೆ ನಾನು ಇಲ್ಲಿಗೆ ತಲುಪಿ ಅಲ್ಲಿ ಓನರನ್ನೆಲ್ಲ ಕರೆದು ಅವರನ್ನು ಮೀಟ್ ಮಾಡಿ ನಾವೇನುಂಟು ಈ ಒಂದು ಕೆಲಸ ಸ್ಟಾರ್ಟ್ ಆಗುವಾಗ ಅಂದರೆ ಈ ಒಂದು ಪ್ಯಾಡ್ ಆಫ್ ಸ್ಟ್ಯಾಂಡನ್ನು ನಾನು ರೆಡಿ, ಅಂದರೆ ಅದರ ಬಗ್ಗೆ ಎಲ್ಲ ಏನುಂಟು ಅವರಿಗೆ ಇನ್ಫಾರ್ಮೇಷನ್ಸ್ ಕೊಡ್ತೇನೆ, ಯಾವ ರೀತಿ ಆಗಬೇಕಂತ ಹೇಳುವಂಥದ್ದನ್ನೆಲ್ಲ. ಸೊ ಎಲ್ಲ ಅವ್ರು ತಿಳ್ಕೊಂಡ ಮೇಲೆ ಅವರಿಗೆ ಆದರೂ ಕೂಡ ಪ್ಲ್ಯಾನ್ ಯಾವ ರೀತಿ ಅಂತ ಗೊತ್ತೇ ಆಗಲಿಲ್ಲ. ಬಟ್ ಎಲ್ಲ ಸ್ಟಾರ್ಟ್ ಎಲ್ಲ ಮಾಡ್ತೇವೆ, ಪೈಪೆಲ್ಲ ಕಟ್ ಮಾಡಲಿಕ್ಕೆ ಅಂತ ರೆಡಿ ಆಗಲಿಕ್ಕೆ ಆಗುವಾಗಲೇ ಅವರಿಗೊಂದು ಕಾಲ್ ಬರ್ತದೆ. ಕಾಲ್ ಬಂದು ಅವರು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಅಂದರೆ ಆ ಒಂದು ಮಣ್ಣು ಲೋಡ್ ಇದೆ, ಅಂದರೆ ಮಣ್ಣು ಅವರು ಟಿಪ್ಪರ್ನ ಇದು ಮಾಡ್ತಾರಲ್ಲ, ಟಿಪ್ಪರಲ್ಲಿ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಆ ಒಂದು ರೀಸನಿಂದ ಅವರಿಗೆ ಕಾಲ್ ಬರ್ತದೆ ಯಾರ್ದೋ ಒಬ್ಬರದು, ಅದರಲ್ಲಿ ಮಣ್ಣು ಲೋಡ್ ಇದೆ, ಇಲ್ಲಿ ಹತ್ತಿರದಲ್ಲಿ ಒಮ್ಮೆ ಬರಬೇಕು, ಒಂದು 4 ಲೋಡ್ ಮಾತ್ರ ಇರುವಂಥದ್ದು, 1 ಗಂಟೆ ಕೆಲಸ ಇದೆ, ಬರಬೇಕಂತ ಹೇಳ್ತಾರೆ. ಸೊ ಆ ಒಂದು ರೀಸನಿಂದ ಅವರು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಬಟ್ ನನಗೊಂದು ಅವರು ಮಾತು ಹೇಳ್ತಾರೆ, ಏನಂತ ಹೇಳಿದರೆ ಆದಷ್ಟು ಏನುಂಟು ನಿನಗೆ ಬೇಕಾದ ರೀತಿಯಲ್ಲಿ ನೀನು ಕಟ್ ಮಾಡಿ ಇಟ್ಕೋ, ನಾನು ಬಂದದನ್ನು ಮತ್ತೆ ನಾನು ವೆಲ್ಡಿಂಗ್ ಮಾಡ್ತೇನೆ, ನಿನಗೆ ಯಾವ ರೀತಿ ಬೇಕು, ಯಾವ ಪೈಪ್ ಬೇಕು ಅದನ್ನೆಲ್ಲ ತೆಕ್ಕೊಂಡು ನೀನು ನಿನಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಡು ಅಂತ ಹೇಳಿ ಅವರ ಮಿಷಿನನ್ನು ಕೊಟ್ಟು ಹೋಗ್ತಾರೆ. ಸೊ ಒಂಥರ ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅದು. ಯಾಕಂತ ಹೇಳಿದರೆ ಯಾರು ಕೂಡ ಆ ರೀತಿ ಒಂದು ನನಗೆ ಆಪರ್ಚುನಿಟಿ ಯಾರು ಕೂಡ ಕೊಡೋದಿಲ್ಲ ಒಂದು ಶಾಪಲ್ಲಿ. ಅವರ ಮಿಷಿನ್ಸ್ ಎಲ್ಲ ನನ್ನ ಕೈಯಲ್ಲಿ ಕೊಟ್ಟು, ನನ್ನ ಕೈಯಲ್ಲಿ ನನಗೆ ಜವಾಬ್ದಾರಿ ಕೊಟ್ಟು ಅವರು ಅಲ್ಲಿಂದ ಎಕ್ಸಿಟ್ ಅಂದರೆ ಹೋಗುವಂತಹದ್ದು ತುಂಬ ರೇರ್ ಅಂತ ಹೇಳ್ಬೋದು. ಸೊ ಇವರು ನನ್ನ ಮೇಲೆ ನಂಬಿಕೆ ಇಟ್ಟು ಆ ಒಂದು ಏನುಂಟು ಮಿಷಿನ್ಸ್ ಎಲ್ಲ ನನ್ನ ಹತ್ರ ಕೊಟ್ಟು ಅವರಲ್ಲಿಂದ ಹೋಗಿ ಸಾಧಾರಣ ಎಲ್ಲ ನನಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿ. ಸೊ ಎಲ್ಲ ಯಾವುದೆಲ್ಲ ಬೇಕು ನನಗೆ ಬೇಕಾದ ರೀತಿಯಲ್ಲಿ ಫಸ್ಟಿಗೆ ನಾನು ಅದರ ಕಾಲೆಲ್ಲ ಕಟ್ ಮಾಡ್ಕೊಳ್ತೇನೆ. ಕಾಲು ಕಟ್ಟಾದಮೇಲೆ ಅದಕ್ಕೆ ಬೇಕಾದಂತಹ ಸ್ವಲ್ಪ ಉದ್ದವಾಗಿರುವಂತಹ ರಾಡ್ಸ್ ಏನುಂಟು, ಅಂದರೆ ಒಂದು ಪೈಪ್ಸ್ ಏನುಂಟು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದರಲ್ಲಿ ಒಂದು ಕಡೆನ ಇಲ್ಲಿ ನಾನು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೆಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಬೆಂಡ್ ಮಾಡಿ ನನಗೆ ಡಿಸೈನ್ಸ್ ಎಲ್ಲ ಬೇಕಾದ ಹಾಗೆ ಬೆಂಡ್ ಮಾಡಿ ಇಟ್ಕೊಂಡು ನಾನು ಕಟ್ ಮಾಡಿ ನೆಕ್ಸ್ಟ್ ಏನುಂಟು ಅದಕ್ಕೆ ಬೇಕಾಗಿರುವಂತಹ ರಾಡ್ ಆಗಿರ್ಬೋದು, ಅಂದರೆ ನಟ್ ಬೋಲ್ಟ್ ಏನುಂಟು ಅದನ್ನಲ್ಲಿಟ್ಟು ಆ್ಯಂಡ್ ಅದಕ್ಕೆ ಕೈ ಬೇಕಾಗ್ತದೆ, ಕೈ ಕೂಡ ನಾನೇ ಕಟ್ ಮಾಡಿ ಇಟ್ಕೊಳ್ತೇನೆ ನನಗೆ ಬೇಕಾದಂತಹ ಒಂದು ಸಣ್ಣ ಪೈಪನ್ನು ಇಟ್ಕೊಂಡು. ಆ್ಯಂಡ್ ಅದಕ್ಕೆ 2 ಏನುಂಟು ಆಧಾರ ಸ್ತಂಭವಾಗಿ ಮತ್ತೊಂದೆರಡು ಪೀಸನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನು ಮತ್ತೆ ಅವರೇ ಬಂದು ಕಟ್ ಮಾಡ್ತಾರೆ. ಆ್ಯಂಡ್ ನನಗೆ ಬೇಕಾದ ರೀತಿಯಲ್ಲೆಲ್ಲ ಕಟ್ ಮಾಡಿ ಇರ್ತೇನೆ. ಅಂದರೆ ನನಗೆ ಬೈಕ್ ನಾನು ಅದಕ್ಕೋಸ್ಕರನೇ ನಾನು ಈ ಒಂದು MT-15 ಬೈಕನ್ನು ಇಟ್ಕೊಂಡು ಹೋಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಪ್ಯಾಡ್ ಆಫ್ ಸ್ಟ್ಯಾಂಡನ್ನು ನಾನು ಅಲ್ಲಿ ಬೈಕ್ ಇದ್ದರೆ ಒಳ್ಳೆಯದಂತ ಹೇಳುವಂತಹ ಒಂದು ಉದ್ದೇಶದಿಂದ ನಾನು ಅಲ್ಲಿಗೆ ಆ ಒಂದು ಬೈಕನ್ನು ತಗೊಂಡು ಹೋಗಿ ನಾನು ಅಲ್ಲಿಯೇ ಅದಕ್ಕೆ ಬೇಕಾದಂತಹ ಅಳತೆಯನ್ನು ನಾನು ಆ ಬೈಕನ್ನು ಇಟ್ಟು ಅದಕ್ಕೆ ಬೇಕಾದ ರೀತಿಯಲ್ಲಿ ಅಳತೆಯನ್ನು ನಾನು ಅಲ್ಲೇ ಮೆಷರ್ ಮಾಡಿಕೊಂಡು ನಾನು ಆ ಒಂದು ಪ್ಯಾಡ್ ಆಫ್ ಸ್ಟ್ಯಾಂಡನ್ನು ಮಾಡಿರುವಂತಹದ್ದು. ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಸಾಧಾರಣ 11:45 ಆಯಿತು. 11:45 ಅಲ್ಲ ಸಾರಿ, ಒಂದು 11 ಗಂಟೆ ಆಗುವಾಗ ಅವರು ಬರ್ತಾರೆ. ನಾನು ಹೋಗಿರುವಂತಹದ್ದು ಸಾಧಾರಣ 8 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಆವಾಗ ಅವರಿಗೆ ಕಾಲ್ ಬರುವಂಥದ್ದು 1 ಗಂಟೆಯಲ್ಲಿ ಬರ್ತೇನೆ ಅಂತ ಹೇಳಿ ಸಾಧಾರಣ
ಸಾಧಾರಣ ಒಂದು 11 ಗಂಟೆ ಆಗಿತ್ತು. ಬಟ್ ಬಂದು ಎಲ್ಲ ವೆಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. 1 ಗಂಟೆಯಲ್ಲಿ ಎಲ್ಲ ಕೆಲಸ ಮುಗೀತದೆ ಸಾಧಾರಣ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಾನು ಯಾವ ರೀತಿ ಬೇಕು ಕೆಲವೊಂದು ಸಲ ನನಗೆ ಅಳತೆ ಏನುಂಟು ಅದರ ಒಂದು ಸೈಡ್ ಗಿಡ್ಡ ಆಗಿರುವಂಥದ್ದು, ಒಂದು ಸೈಡ್ ಉದ್ದಾಗಿರುವಂಥದ್ದು, ಈ ರೀತಿ ಎಲ್ಲ ನನಗೆ ಖಂಡಿತ ಅದರಲ್ಲಿ ಮೇಲೆ ಕೆಳಗೆ ಆಗಿರುವಂತಹದ್ದು ನನಗೆ ಗೋಚರ ಆಯಿತು. ಸೊ ಆ ಒಂದು ರೀಸನಿಂದ ಅದನ್ನೆಲ್ಲ ಅವರ ಹತ್ರ ಹೇಳಿದಾಗ ಅದೇ ಮೂಮೆಂಟಲ್ಲಿ ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ವೆಲ್ಡಿಂಗ್ ಮಾಡಿ, ವೆಲ್ಡಿಂಗ್ ಏನಾದರೂ ಕರೆಕ್ಟ್ ಆಗಿರಲಿಲ್ಲ ಅಂತ ಹೇಳಿದರೆ ಅದನ್ನು ಮತ್ತೆ ಪುನಃ ವೆಲ್ಡಿಂಗ್ ಮಾಡಿ ಈ ರೀತಿಯೆಲ್ಲ ಮಾಡಿಕೊಟ್ರು. ತುಂಬ ಖುಷಿಯಾಯಿತು ಅವರ ವರ್ಕ್ ನೋಡಿ, ನನಗೆ ತುಂಬ ಖುಷಿಯಾಯಿತು. ನನಗೆ ಬೇಕಾದ ರೀತಿಯಲ್ಲಿ ಎಲ್ಲ ಮಾಡಿಕೊಟ್ರು. ಇವರಾದ ಕಾರಣ ಈ ರೀತಿ ಮಾಡಿಕೊಟ್ರು. ಅಂದರೆ ಇವರಿಗೆ ನಾನು ಮೊದಲೇ ಹೇಳಿದ್ದೆ, ಒಂದು 4 ದಿನ ಅಂದರೆ ಒಂದು ವಾರದ ಮೊದಲು ನಾನೊಮ್ಮೆ ಹೋಗಿದ್ದೆ. ನನ್ನ ಬೈಕ್ನ ಕ್ಯಾರಿಯರ್ ಕೂರಿಸುವಂಥ ಒಂದು ವೀಡಿಯೋ ಮಾಡಿದ್ದಲ್ಲ, ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಒಂದು 15,000 ಜನ ನೋಡಿದ್ದಾರೆ. ಸೊ ಆ ವಿಡಿಯೋ ನೋಡಿರ್ಬೋದು ನೀವು. ಆ ಒಂದು ಟೈಮಲ್ಲಿ ನಾನು ಇವರ ಹತ್ರ ಡಿಸ್ಕಷನ್ಸ್ ಮಾಡಿದ್ದೆ ಇದರ ಬಗ್ಗೆ, ಹೀಗೆ ಮಾಡಬೇಕಂತ ಹೇಳುವಂಥದ್ದು. ಸೊ ಬನ್ನಿ ಮಾಡಿ ಕೊಡ್ತೇನೆ, ಕರೆಕ್ಟಾಗಿ ನನಗೆ ಅದರ ಬಗ್ಗೆ ಪ್ಲ್ಯಾನ್ ಇಲ್ಲ, ಬಟ್ ನೀವು ಹೇಳಿದಾಗೆ ಮಾಡಿ ಕೊಡ್ಬೋದು ಅಂತ ಹೇಳಿದರು. ಸೊ ಮಾಡಿ ಅವ್ರು ಮಾತು ಕೊಟ್ಟಾಗೆ ಎಲ್ಲವನ್ನು ಕ್ಲಿಯರಾಗಿ ಮಾಡಿಕೊಟ್ಟದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಹಾಗೆ ನನಗೆ ಈ ಒಂದು ಕೆಲಸದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ. ಆ್ಯಂಡ್ ಇನ್ನು ಇದಕ್ಕೆ ಪೈಂಟಿಂಗ್ಸ್ ಎಲ್ಲ ಮಾಡಬೇಕು. ಪೈಂಟಿಂಗ್ ಮಾಡಿ ಆದಮೇಲೆ ಅಂದರೆ ಫಸ್ಟಿಗೆ ನಾನು ಅಂಡರ್ ಕೋಟ್ ಕೊಟ್ಟೆ ಅದಕ್ಕೆ ಪೈಂಟಿಂಗ್ ಮಾಡುವಂಥದ್ದಂತ ಇದ್ದೇನೆ. ಅಂದರೆ ಅದಾದ್ಮೇಲೆ ನನಗೆ ಅದರಲ್ಲಿ ಕೆಲವೊಂದು ಐಡಿಯಾ ಎಲ್ಲ ಮೆನ್ಷನ್ಸ್ ಮಾಡಬೇಕಂತೆಲ್ಲ ಪ್ಲ್ಯಾನ್ ಉಂಟು. ಆ್ಯಂಡ್ ಇದನ್ನೀಗ ಮನೆಗೆ ತಗೊಂಡು ಹೋಗಬೇಕು. ನೆಕ್ಸ್ಟ್ ವೆಲ್ಡಿಂಗ್ಸ್ ಎಲ್ಲ ಈಗ ಆಯ್ತಷ್ಟೇ. ಆ್ಯಂಡ್ ಇದನ್ನೀಗ ಇನ್ನು ಮನೆಗೆ ಹೋಗಿ ಕೂಡ ಇದರಲ್ಲಿ ಕೆಲವೊಂದು ಕೆಲಸ ಇದೆ. ಏನಂತ ಹೇಳಿದ್ರೆ ಅದನ್ನು ಪಾಲಿಷ್ ಮಾಡುವಂಥದ್ದು. ಆ ವೆಲ್ಡಿಂಗ್ ಮಾಡಿರುವಂತಹ ಜಾಗ ಏನುಂಟು ಸ್ವಲ್ಪ ಉಬ್ಬಿ ಇರ್ತದೆ. ಸೊ ಅದನ್ನೆಲ್ಲ ನಾನೀಗ ಕಟ್ ಮಾಡಿ ಅಂದರೆ ಕ್ಲೀನಾಗಿ ಅದನ್ನು ಪಾಲಿಷ್ ಮಾಡಿ ಆ ಒಂದು ರಾಡ್ ಏನುಂಟು ಅಂದರೆ ಆ ಒಂದು ಪೈಪ್ ಏನುಂಟು ಅದರ ಒಂದು ಲೆವೆಲ್ಗೆ ಅದನ್ನು ತರಬೇಕು. ಸೊ ಅದನ್ನೆಲ್ಲ ಮನೆಗೆ ಹೋಗಿ ಮಾಡಬೇಕಷ್ಟೇ. ಅದನ್ನು ವೀಡಿಯೋ ಮಾಡೋದಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ, ಆದರೆ ಮಾಡ್ತಾನೆ. ಅದನ್ನೆಲ್ಲ ಕಟ್ ಮಾಡಿ ಅಂದರೆ ಅದನ್ನೆಲ್ಲ ಸ್ಲೋಪ್ ಮಾಡಿ ಅದಕ್ಕೆ ಮತ್ತೆ ಅಂಡರ್ ಕೋಟ್ ಕೊಡಬೇಕು. ಅಂಡರ್ ಕೋಟ್ ಕೊಟ್ಟಾದಮೇಲೆ ಅದರ ನಂತರ ಅದಕ್ಕೆ ಪೈಂಟಿಂಗ್ಸ್ ಎಲ್ಲ ಮಾಡಬೇಕು. ಅಂದರೆ ನಾನು ಬ್ಲ್ಯಾಕ್ ಪೈಂಟ್ ಕೊಡೋದಂತ ಇದ್ದೇನೆ. ಬ್ಲ್ಯಾಕ್ ಪೈಂಟೇ ತುಂಬ ಚೆನ್ನಾಗಿ ಕಾಣ್ತದೆ. ಆ್ಯಂಡ್ ನನ್ನ ಬೈಕ್ ಕೂಡ ಇನ್ನು ಕೆಲವೊಂದು ಬ್ಲ್ಯಾಕ್ ಅದಕ್ಕೆ ಏನುಂಟು ಹೋಳಿಕೆ ಆಗ್ತದೆ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಅದಕ್ಕೆ ನಾನು ಇನ್ನು ಬ್ಲ್ಯಾಕ್ ಪೈಂಟೇ ಕೊಡ್ತಾ ಇದ್ದೇನೆ. ಆ್ಯಂಡ್ ಇದರ ಫೈನಲ್ ಲುಕ್ ನಾನು ಪೈಂಟಿಂಗ್ ಆದದನ್ನು ಇನ್ನು ನೆಕ್ಸ್ಟ್ ತೋರಿಸ್ತೇನೆ. ಸೊ ಫೈನಲಿ ಈ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಏನುಂಟು ರೆಡಿ ಆಯಿತು. ಇದರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟಿಗೆ ಹೇಳ್ತೇನೆ. ಆ್ಯಂಡ್ ತುಂಬ ಕೆಲಸ ಕೊಟ್ಟಿದೆ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಕೆಲಸ ಮಾಡುವಂಥ ರೆಡಿ ಆಗುವಾಗ ಅವರಿಗೆ ಬೇರೊಂದು ಕೆಲಸ ಬಂತು, ಟಿಪ್ಪರಲ್ಲಿ ಲೋಡ್ ಏನೋ ಮಣ್ಣು ತೆಗಿಲಿಕ್ಕಿತ್ತ ಅಂತ ಹೇಳುವಂತಹದ್ದು. ಸೊ ಅವರು ಆ ಸೈಡ್ ಹೋದರೂ ನನ್ನ ಹತ್ರ ಕಟ್ ಮಾಡೋದಕ್ಕೆ ಹೇಳಿದರು. ಆಲ್ರೆಡಿ ಗೊತ್ತಿತ್ತು ಅಂತ ಅಂದ್ಕೊಳ್ತೇನೆ ಅವರಿಗೆ, ಕಟ್ಟಿಂಗ್ ಎಲ್ಲ ಗೊತ್ತುಂಟು ಅಂತ ಹೇಳುವಂಥದ್ದು ನನಗೆ. ಸೊ ಆ ಒಂದು ರೀಸನಿಂದ ಕಟ್ಟಿಂಗ್ಸ್ ಎಲ್ಲ ನಾನೇ ಮಾಡಿದೆ. ನನಗೆ ಬೇಕಾದ ರೀತಿಯಲ್ಲಿ ನಾನು ಕಟ್ಟಿಂಗ್ ಮಾಡಿಕೊಂಡೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲದಿದ್ದರೆ ನಮ್ಮ ಈ ವೆಲ್ಡಿಂಗ್ ಶಾಪಲ್ಲಿ ಎಲ್ಲ ಏನುಂಟು, ನಮಗೆ ಬೇಕಾದಾಗೆ ಕಟ್ಟಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ ಯಾರು ಕೂಡ. ಅವರು ಕಟ್ಟಿಂಗ್ ಮಾಡಿದಾಗೆ ನಾವು ಕೇಳಬೇಕಾಗ್ತದೆ. ಬಟ್ ಇಲ್ಲಿ ಏನಂತ ಹೇಳಿದರೆ, ಹಿಂಗೆ ಯಾವ ರೀತಿ ಬೇಕು ಆ ರೀತಿ ಕಟ್ಟಿಂಗ್ ಮಾಡಿಟ್ಕೋ ಅಂತ ಹೇಳಿದರು. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ. ಸೊ ಎಲ್ಲವನ್ನು ನಾನು ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಂಡೆ. ಆ್ಯಂಡ್ ಅದೇ ರೀತಿಯಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದರು. ಎಲ್ಲ ವೆಲ್ಡಿಂಗ್ ಆಗಿರ್ಬೋದು, ನಾನು ಹೇಳಿದ ಹಾಗೆ ಮಾಡಿದ್ದಾರೆ. ವೆಲ್ಡಿಂಗ್ಸ್ ಆಗಿರ್ಬೋದು ಅಥವಾ ನನ್ನ ಡಿಸೈನ್ಸ್ ಆಗಿರ್ಬೋದು. ಆ್ಯಂಡ್ ಅದರ ಒಂದು ಮಟ್ಟ ಆಗಿರ್ಬೋದು, ಅಂದರೆ ಮಟ್ಟ ಅಂತ ಹೇಳಿದರೆ ಆ ಸೈಡ್ ಮತ್ತು ಈ ಸೈಡ್ ಸಮಾನತೆ ಇರುವಂಥ ಹಾಗೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಕಾದ ರೀತಿಯಲ್ಲಿ ಅಕಸ್ಮಾತ್ ಅದೇನಾದರೂ ಒಂದು ಸೈಡ್ ಉದ್ದ ಒಂದು ಸೈಡ್ ಸಣ್ಣದಾಗಿ ಕಾಣ್ತಾ ಇದ್ದರೆ ಅದೇ ಟೈಮಲ್ಲಿ ಅದನ್ನೆಲ್ಲ ಕಟ್ ಮಾಡಿ ನಾನು ಬೇಕಾದ ರೀತಿಯಲ್ಲಿ ನಾನು ಸರಿ ಮಾಡಿಕೊಂಡೆ. ಸೊ ಇದನ್ನೆಲ್ಲ ನಾನು ಕ್ಲಿಯರಾಗಿ ಈಗ ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ ಹೇಳುವಂಥದ್ದು. ನಾನು ಮನೆಗೆ ತಲುಪಿದ ಮೇಲೆ ಇದರ ಒಂದು ವೀಡಿಯೋ ನಾನು ತೋರಿಸ್ತೇನೆ ನಿಮಗೆ, ಯಾವ ರೀತಿ ಆಗಿದೆ, ಎಷ್ಟು ಒಂದು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನೆಲ್ಲ. ಸೊ ಮೇ ಬಿ ಈ ರೀತಿಯಾಗೆಲ್ಲ ಮಾಡಿರಲಿಕ್ಕಿಲ್ಲ, ಇಲ್ಲಿ ಹತ್ತಿರದಲ್ಲಿ ಯಾರು ಕೂಡ ಮಾಡಿರಲಿಕ್ಕಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಪರ್ಚೇಸ್ ಮಾಡ್ತಾರೆ ಹೊಸದನ್ನೇ. ಬಟ್ ನಾನು ನನಗೆ ಬೇಕಾದ ರೀತಿಯಲ್ಲಿ ನನ್ನದೇ ಒಂದು ಡಿಸೈನ್ ಇರಬೇಕಂತ ಹೇಳುವಂಥದ್ದು ಒಂದು ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿರುವಂತಹದ್ದು. ಸೊ ಬೇಕಾದ ರೀತಿಯಲ್ಲಿ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿದರೆ. ಇನ್ಮೇಲೆ ಈ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ನನಗೆ ತುಂಬ ಅಗತ್ಯ ಇದೆ. ಅಂದರೆ ನಾನೀಗ ಇದನ್ನು ಈ ಒಂದು MTಯ ಪ್ರಾಜೆಕ್ಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಂಡ್ ವಿಡಿಯೋ ಎಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ, ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಸೊ ನನಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಯಾಕಂದರೆ ಹೇಳಿದರೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ಇದರದ್ದು ಟಾಪಪ್ ಮಾಡಲಿಕ್ಕಿದೆ. ಸೊ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕರೆಕ್ಟ್ ಆಯ್ತಂತ ಆದ ಕೂಡಲೇ
ನಾನು ಇದರ ಮೋಡಿಫಿಕೇಷನ್ ಸ್ಟಾರ್ಟ್ ಮಾಡ್ತೇನೆ. ಲೀಗಲ್ ಆಗಿರ್ತದೆ ಈ ಒಂದು ಮೋಡಿಫಿಕೇಷನ್, ಫಸ್ಟಿಗೆ ಹೇಳ್ತಾ ಇದ್ದೇನೆ ನಾನು. ಹಿಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮಡ್ ರೋಡ್ ಅಲ್ಲ, ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಸೊ ಮನೆ ತಲುಪಿತು. ನಾನು ಮನೆಗೆ ತಲುಪಿದ ಕೂಡಲೇ ಫ್ರೆಶ್ ಅಪ್ ಆಗಿ ಒಂದು ವೀಡಿಯೋ ತೋರಿಸ್ತೇನೆ, ನಮಗೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನಿಮಗೆ ತೋರಿಸ್ತೇನೆ ನಾನು. ಸೊ ಸ್ವಲ್ಪ ಡಿಸೈನ್ ಎಲ್ಲ ತುಂಬ ಚೇಂಜಸ್ ಉಂಟು. ನಮ್ಮ ಶಾಪಲ್ಲಿ ಸಿಗುವಂತಹ ಪ್ಯಾಡಾಕ್ ಸ್ಟ್ಯಾಂಡಿಗೂ ಇದಕ್ಕೂ ವ್ಯತ್ಯಾಸವೇ ಮಾಡಬೇಕಂತಿಲ್ಲ, ಅಷ್ಟು ಚೇಂಜಸ್ ಇದೆ. ಆ್ಯಂಡ್ ಇದರ ಒಂದು ಕ್ವಾಲಿಟಿ ನೋಡೋದಂತ ಹೇಳಿದರೂ ಕೂಡ ಅದಕ್ಕಿಂತ ಮಚ್ ಬೆಟರ್, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೀಗ ಪೈಂಟಿಂಗ್ಸ್ ಎಲ್ಲ ಆಗಬೇಕು, ಆ್ಯಂಡ್ ತುಂಬ ಕೆಲಸ ಆಗಲಿಕ್ಕಿದೆ ಇದರಲ್ಲಿ ಕೂಡ. ಪೈಂಟಿಂಗ್ಸ್ ಎಲ್ಲ ಆದಮೇಲೆ ಮತ್ತೊಮ್ಮೆ ವೀಡಿಯೋ ಮಾಡ್ತೇನೆ ನಾನು, ಯಾವ ರೀತಿ ಆಗಿದೆ ಈ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ಅಂತ ಹೇಳುವಂಥದ್ದು. 6.5 hours later. ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ಇದೇ ನನ್ನ ಪ್ಯಾಡಾಕ್ ಸ್ಟ್ಯಾಂಡ್. ನಿನ್ನೆ ನೋಡಿರ್ಬೋದು ನೀವು, ಪೈಂಟ್ ಆಗಿರಲಿಲ್ಲ. ಸೊ ಈಗ ಮುಟ್ಟೋದಕ್ಕೂ ಆಗೋದಿಲ್ಲ, ಮುಟ್ಟೋದಕ್ಕೆ ಅದು ಪೈಂಟಿಂಗ್ ಎಲ್ಲ ಆಗಿ ಸ್ವಲ್ಪ ಅಂದರೆ ಒಣಗಿಲ್ಲ, ಏನುಂಟು ಹಸಿ ಹಸಿಯಾಗೇ ಇದೆ. ಸೊ ಇನ್ನೂ ಅದು ಒಣಗಬೇಕಷ್ಟೇ. ಸೊ ಈ ರೀತಿ ಇದೆ, ಕಾಣ್ತಾ ಇರ್ಬೋದು ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಪೇಂಟಿಂಗ್ ನಾನೇ ಮಾಡಿರುವಂಥದ್ದು, ಆ್ಯಂಡ್ ಎಲ್ಲ ಮೋಲ್ಡಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೇನೆ ನೋಡಿ. ಇದು ಇಲ್ಲೆಲ್ಲ ಫುಲ್ ಇದನ್ನೆಲ್ಲ ಮೋಲ್ಡ್ ಮಾಡಲಿಕ್ಕಿತ್ತು. ಆ್ಯಂಡ್ ಎಲ್ಲ ಅಂದರೆ ವೆಲ್ಡಿಂಗ್ ಆದ ಕಡೆಯಲ್ಲಿ ಎಲ್ಲ ಮೇಲೆ ಉಬ್ಬಿ ಬರ್ತದಲ್ಲ, ನಿಮಗೆ ಗೊತ್ತಿರ್ಬೋದು ಅದರ ಬಗ್ಗೆ. ಸೊ ಆ ರೀತಿ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದು ಈಗ ಈ ರೀತಿ ಎಲ್ಲ ಕ್ಲೀನ್ ಮಾಡಿ, ಅಲ್ಲಿ ಪಾಲಿಷ್ ಮಿಷಿನ್ ಇತ್ತು, ಪಾಲಿಷ್ ಮಿಷಿನಲ್ಲಿ ನಾನು ತಂದಿದ್ದು ಪಾಲಿಷ್ ಮಿಷಿನ್. ಅದು ಅವರ ಕೆಲಸಕ್ಕೆ ತಗೊಂಡಿರುವಂತಹದ್ದು. ಸೊ ಅದರಲ್ಲೇ ನಾನು ಮಾಡಿರುವಂತಹದ್ದು. ಸೊ ಫಸ್ಟ್ಗೆ ಇದಕ್ಕೆ ಅಂಡರ್ ಕೋಟ್ ಕೊಟ್ಟು ಮತ್ತೆ ಈ ರೀತಿ ಮಾಡಿರುವಂಥ, ಇದಕ್ಕೆ ಬ್ಲ್ಯಾಕ್ ಪೈಂಟ್ ಕೊಟ್ಟಿದ್ದೇನೆ. ಈಗ ಒಂದು ಕೋಟ್ ಮಾತ್ರ ಕೊಟ್ಟಿರುವಂಥದ್ದು, ಇನ್ನೊಂದು ಕೋಟ್ ಕೊಡಬೇಕಷ್ಟೇ. ನಾನು ಬ್ರಷಲ್ಲೇ ಪೈಂಟ್ ಕೊಟ್ಟೆ, ಏನು ಪರವಾಗಿಲ್ಲ ಅಂತ ಹೇಳುವಂಥ ಒಂದು ರೀಸನಿಂದ. ಇಲ್ಲದ್ರೆ ಶಾಪಿಗೆ ಕೊಟ್ಟೆಲ್ಲ ಮಾಡುವಂಥದ್ದು ತುಂಬ ಖರ್ಚಾಗ್ತದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನನ್ನ ಡಿಸೈನ್ಸ್, ಕೆಳಗಿಂದ ಒಮ್ಮೆ ತೋರಿಸ್ತೇನೆ. ಸೊ ಇದು ನನಗೆ ಹಿಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಇದು ಕಾಲಾಗಿರ್ತದೆ, ಕೆಳಗಿನ ಭಾಗ ಆಗಿರ್ತದೆ. ಆ್ಯಂಡ್ ಇದು ಮೇಲಿನ ಭಾಗ ಆಗಿರ್ತದೆ. ಆ್ಯಂಡ್ ಇದು ಗೊತ್ತುಂಟಲ್ಲ, ನಮ್ಮ ಸ್ವಿಂಗಾಮ್ ಏನುಂಟು ಅದಕ್ಕೆ ಕೂರಿಸುವಂಥದ್ದು. ಇದನ್ನು ಅಲ್ಲಿಗೆ ಅಟ್ಯಾಚ್ ಮಾಡಿ ಇದನ್ನು ಕೂರಿಸುವಂಥದ್ದು. ಸೊ ಈ ರೀತಿ. ಸೊ ಡಿಸೈನ್ ಯಾವ ರೀತಿ ಇದೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಒಂದು ಕಮೆಂಟ್ ಹಾಕಿ. ಸೊ ಇದು ನನ್ನ ಪ್ಯಾಡಾಕ್ ಸ್ಟ್ಯಾಂಡ್ ಆಗಿರ್ತದೆ. ಆ್ಯಂಡ್ ಬರುವ ದಿನಗಳಲ್ಲಿ ಬೇರೆ ವೀಡಿಯೋಸಲ್ಲಿ ನಾನು ಇದನ್ನು ಯಾವ ರೀತಿ ಕೂರಿಸುವಂಥದ್ದು ಅಂತ ಹೇಳ್ತೇನೆ. ಇದರ ಪ್ರೈಸ್ ಡೀಟೇಲ್ಸ್ ಹೇಳಿಲ್ಲಲ್ಲ, ಪ್ರೈಸ್ ಡೀಟೇಲ್ಸ್ ಬಂದುಬಿಟ್ಟು ಇದಕ್ಕೆ ನನಗೆ ಆಗಿರುವಂಥದ್ದು ಆಲ್ಮೋಸ್ಟ್ 1200 ಹೇಳಿದರು. ಬಟ್ ಅದರಲ್ಲಿ 300 ಏನೋ ಬಿಟ್ಟರು. ಯಾಕಂತ ಹೇಳಿದರೆ ನಾನೀಗ ನೋಡಿರ್ಬೋದು, ನನ್ನ ಫಸ್ಟ್ ಅದರಲ್ಲಿ ಬಂದಿರುವಂತಹ ವೀಡಿಯೋಸಲ್ಲಿ ನಾನೇ ಅದನ್ನು ಕಟ್ ಮಾಡಿರುವಂತಹದ್ದು. ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೆ, ನನ್ನ ಕೆಲಸ ಎಲ್ಲ ಮುಗಿಸಿ ಬೇಗ ರಬ್ಬರ್ ಟ್ಯಾಪಿಂಗ್ ಎಲ್ಲ ಮಾಡಿ ಅಲ್ಲಿಂದ ನಾನು ಪೇಟೆಗೆ ಹೋಗಿ, ಪೇಟೆಯಲ್ಲಿ ಶಾಪಿಗೆ ಹೋಗುವಾಗ ಮಾಡಿಕೊಡ್ತೇನೆ ಅಂತ ಹೇಳಿದರು. ಬಟ್ ಅವರಿಗೆ ಮಾಡ್ತಾ ಇರುವಾಗ ಸ್ಟಾರ್ಟಿಂಗ್ ಮಾಡುವಾಗಲೇ ಅವರಿಗೊಂದು ಕಾಲ್ ಬಂದು ಅವರು ಮಣ್ಣು ಲೋಡ್ ಅಂದರೆ ಟಿಪ್ಪರ್ ಡ್ರೈವರ್ ಆಗಿರುವಂತಹ ಕಾರಣ ಅವರು ಶಾಪಿಂದ ಹೋಗ್ತಾರೆ. ಸೊ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊ, ಮತ್ತು ನಾನು ಬಂದು ವೆಲ್ಡ್ ಮಾಡ್ತೇನೆ ಅಂತ ಹೇಳಿದರು. ಸೊ ನನಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೆ. ಮತ್ತು ಅವರು ಬಂದು ಅದನ್ನೆಲ್ಲ ವೆಲ್ಡಿಂಗ್ ಮಾಡಿರುವಂಥದ್ದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇದನ್ನು ಇಲ್ಲಿಂದ ನಾನು ಬಡ್ದು ಇದನ್ನು ಬೆಂಡ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ನಾನು ವಿ ಶೇಪಲ್ಲಿ ಕಟ್ ಮಾಡಿ ಇದನ್ನು ಬೆಂಡ್ ಮಾಡಿರುವಂಥದ್ದು. ನನಗೆ ಬೇಕಾದ ರೀತಿಯಲ್ಲಿ ನನಗೆ ಕೆಲವೊಂದು ಪ್ಲ್ಯಾನ್ ಇತ್ತು. ಯಾಕಂತ ಹೇಳಿದರೆ ಪ್ಲ್ಯಾನ್ ನನ್ನದು, ಅವರಿಗೆ ಪ್ಯಾಡಾಕ್ ಸ್ಟ್ಯಾಂಡ್ ಇದ್ದು ಒಂದು ಪ್ಲ್ಯಾನ್ ಕೂಡ ಇರಲಿಲ್ಲ. ನನಗೆ ಬೇಕಾದ ರೀತಿಯಲ್ಲಿ ಅದನ್ನು ವೆಲ್ಡಿಂಗ್ ಮಾಡಿ, ಅಂದರೆ ವೆಲ್ಡಿಂಗ್ ಮಾಡಲಿಕ್ಕೂ ಕೂಡ ನಾನೇ ಹೇಳಿದ್ದು ಯಾವ ರೀತಿ ಬೇಕು ಅಂತ ಹೇಳುವಂಥದ್ದು. ಸೊ ಇದರ ಅಳತೆ ಆಗಿರ್ಬೋದು, ಇದನ್ನೆಲ್ಲ ನಾನು ನನಗೆ ಬೇಕಾದ ರೀತಿಯಲ್ಲೇ ತೆಗೆದುಕೊಂಡೆ. ಅಂದರೆ ನಾನು ಬೈಕನ್ನು ಅದಕ್ಕಂತಾನೆ ತಗೊಂಡೋಗಿದ್ದೆ. ಬೈಕ್ ತಗೊಂಡೋಗಿ ನನಗೆ ಬೇಕಾದ ರೀತಿಯಲ್ಲಿ ಅದನ್ನು ವೆಲ್ಡಿಂಗ್ ಮಾಡಿರುವಂತಹದ್ದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಇದು TVS ಅವರ ಬೋಲ್ಟ್ ಆಗಿರ್ತದೆ. ಆಚೆ ಸೈಡ್ ಕೂಡ TVS ಬೋಲ್ಟು. ಆ್ಯಂಡ್ ಇದು ಏನು ಪಟ್ಟಿ ಅಂತ ಗೊತ್ತಿಲ್ಲ, ಬಟ್ ಇದು ನನಗೆ ಅಲ್ಲಿ ಖಂಡಿತು ವೇಸ್ಟ್ ಏನುಂಟು, ಒಂದು ವೇಸ್ಟೇಜ್ ಇದರಲ್ಲಿ ಇರ್ತದಲ್ಲ, ಕಬ್ಬಿಣದ ಪೀಸ್ಗಳು, ಅದರಲ್ಲಿ ಒಂದು ಕಟ್ ಮಾಡಿ ನಾನು ತಗೊಂಡಿರುವಂತಹದ್ದು. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಅಂಡರ್ ಕೋಟ್ ಇನ್ನೂ ಕೂಡ ಕರೆಕ್ಟಾಗಿ, ಅಂದರೆ ಒಳಗಿನ ಮತ್ತೊಂದು ಭಾಗದಲ್ಲಿ ಪೈಂಟಿಂಗ್ ಎಲ್ಲ ಆಗಬೇಕಷ್ಟೇ. ಸೊ ಈ ರೀತಿ ಈ ಪ್ಯಾಡಾಕ್ ಸ್ಟ್ಯಾಂಡನ್ನು ಆದರೆ ನಾನು ಈ ಒಂದು ವಿಡಿಯೋದ ಕೆಳಗೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನಾನು ತೋರಿಸ್ತೇನೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಬಾಯ್.